ಬನ್ನಿ ಸ್ನೇಹಿತರೆ, ಇವತ್ತು ಯೂನಿಫಾರ್ಮ್ ಕಾಲರ್ ರೆಡಿ ಮಾಡೋದು ತೋರಿಸಿಕೊಡ್ತೀನಿ. ಅಂದರೆ ಫುಲ್ ವಿಡಿಯೋ ಅಲ್ಲ, ಕಾಲರ್ ಇದು ಮಾತ್ರ. ಕಾಲರ್ ಇವತ್ತು ಟಚ್ ಮಾಡೋದು ನೋಡಿ. ಇದು ಕಾಲರ್ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಐರನ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರೆಡಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಇದೀಗ ಈ ಥರ 1/4 ಇಂಚ್ ಬಿಟ್ಟು ಎಲ್ಲ ಎಕ್ಸ್ಟ್ರಾ ಪೀಸೆಲ್ಲ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಸ್ಟಿಚ್ ಮಾಡೋದು ತೋರಿಸಿಕೊಡ್ತೀನಿ. ಇದೀಗ ಮೊದಲಿಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಇದು ಯೂನಿಫಾರ್ಮ್ ಬ್ಲೌಸು. ಇನ್ನೊಂದು ಸಲ ಇದು ಬ್ಲೌಸ್ ಇದು ರೆಡಿ ಆದಮೇಲೆ ನನ್ನ ಬಾಡಿ ಮಿಡಿದ್ದು ತೋರಿಸ್ಕೊಡ್ತೀನಿ. ಇದೀಗ ಕಾಲರ್ ಕ್ಯಾನ್ವಾಸ್ ಇದ್ದು ಕೆಳಬದಿ ಸೈಡಲ್ಲಿ ಕಿನಾರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಇದು ಕೆಳ ಸೈಡಿಂದು ಬಟನ್ ಬರುತ್ತಲ್ಲ, ಆ ಸೈಡಿದು ಕ್ಯಾನ್ವಾಸ್. ಇದನ್ನು ಈ ಥರ ಕಿನಾರ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಬೇಕಾದರೆ ಮಿಡ್ಲಿಗೆ ಒಂದು ಗಚ್ಚ ಹಾಕ್ಕೊಳ್ಳಿಕ್ಕುಂಟು ತೋರಿಸ್ಕೊಡ್ತೀನಿ. ಇದಕ್ಕೀಗ ಇದು ಕಾಲರ್ ಮೇಲ್ಗಡೆ ಪೀಸ್ ಅದು ಗಮ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಕೆಳಗಡೆ ಬಟ್ಟೆ ಕೊಡಲಿಕ್ಕೆ ಒಂದು ಪೀಸ್ ವೇಸ್ಟ್ ಪೀಸ್ ತಗೊಳ್ತಿದ್ದೀನಿ. ಅದನ್ನು ಹಿಂಭಾಗದಲ್ಲಿ ಇಟ್ಟು ಅದನ್ನು ಮೇಲ್ಗಡೆ ಇಟ್ಟು ನಾನು ಸ್ಟಿಚ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಈ ಥರ ಕಟ್ ಮಾಡಿಕೊಂಡು ನಿಧಾನಕ್ಕೆ ನೋಡಿಕೊಂಡು ಎಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ಸ್ಟಿಚ್ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ಕಾಲರ್ಸ್ ಕ್ಯಾನ್ವಾಸ್ ಇಟ್ಟರೆ ಅದು ಚೆನ್ನಾಗಿ ಕಾಲರು ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಕಾಲರ್ಗೆ ರಫ್ ಒಂದು ಹೊಡೆದು ಅದು ಕಾಲರ್ ಪಾಯಿಂಟಿಗೆ ಬರುವಾಗ ನಿಲ್ಲಿಸಿ ಒಂದು ದಾರ ತಗೊಳ್ಳಿ. ದಾರ ಒಂದು ಎರಡು ಭಾಗ ಮಾಡಿಕೊಂಡು ಅದನ್ನು ಮಿಡ್ಲಿಗೆ, ಸೂಜಿದು ಮಿಡ್ಲಿಗೆ ಬಟ್ಟೆ ಕಾಲರಿಂದ ಅಡಿಗಡೆ ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಒಂದು ಸ್ಟಿಚ್ ಮಾಡಿ, ಒಂದು ಪಾಯಿಂಟ್ ಸ್ಟಿಚ್ ಮಾಡಿದರೆ ಸಾಕು. ಈ ಥರ ಸ್ಟಿಚ್ ಮಾಡಿದ ಮೇಲೆ ಮತ್ತೆ ನಿಲ್ಲಿಸಿ ಅದನ್ನು ವಾಪಸ್ ತಗೊಂಡು ಈ ಥರ ಮಾಡಿ ಮತ್ತೆ ಸ್ಟಿಚ್ ಹಾಕಿ. ಆವಾಗ ಏನಾಗೋದು ಗೊತ್ತುಂಟು, ಅದು ಪಾಯಿಂಟು ಚೆನ್ನಾಗಿ ಬರುತ್ತೆ ಕಾಲರಿದು ಅಷ್ಟೇ ವಿನಃ ಬೇರೆ ಏನಲ್ಲ. ದಾರ ಇಟ್ಟರೆ ನಿಮಗೆ ಅದನ್ನು ಆಮೇಲೆ ಉಲ್ಟ ಮಾಡುವಾಗ ಆ ದಾರನೇ ಎಳ್ಕೊಂಡ್ರೆ ಪಾಯಿಂಟ್ ಚೆನ್ನಾಗಿ ಬರುತ್ತೆ. ಈ ಕಡೆನೂ ಹಾಗೆ ಮಾಡಿಕೊಳ್ಳಿ. ನನಗೆ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಕಾಲರ್ ಮಿಡ್ಲು ಅಂದರೆ ಅಡಿಗಡೆ ಪೀಸಿಂದ ಕಾಲರ್ ಮೇಲ್ಗಡೆ ಪೀಸಿಂದ ಮಧ್ಯದಲ್ಲಿ ಹಾಕಿ ಪಾಯಿಂಟಿಗೆ ಒಂದು ಪಾಯಿಂಟ್ ಸ್ಟಿಚ್ ಹಾಕಿ ಅದನ್ನು ಪುನಃ ಸ್ಟಿಚ್ ಹಾಕಿದ ಮೇಲೆ ಆ ದಾರನ ಈ ಕಡೆ ಮಾಡಿ ಒಳಗಡೆ ಮಾಡಿ ಬಿಡಿ. ಆಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಲಾಸ್ಟಿಗೆ ರಫ್ ಮಾಡಿಕೊಳ್ಳಿ. ರಫ್ ಆದಮೇಲೆ ಅದನ್ನು ಉಳಿದೆಲ್ಲ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಒಂದು 1/4 ಇಂಚ್ ಪೀಸ್ ಇಟ್ಟರೆ ಸಾಕಾಗುತ್ತೆ, ಬಿಟ್ಟು ಹೋಗೋದಿಲ್ಲ. ಇದನ್ನೆಲ್ಲ ಕ್ಲಿಯರ್ ಮಾಡಿ ಕಟ್ ಮಾಡಿಕೊಳ್ಳಿ. ಈಗ ಮಕ್ಕಳಿಗೆ ಕಾಲರ್ ಇಟ್ಟರೆ ತುಂಬ ಚೆನ್ನಾಗಿ, ಕ್ಯಾನ್ವಾಸ್ ಇಟ್ಟು ಕಾಲರ್ ಇಟ್ಟರೆ ಚೆನ್ನಾಗಿ ಕ್ಲೀನ್ ತೋರುತ್ತೆ ಮತ್ತು ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇದನ್ನು ಈ ಥರ ಉಲ್ಟ ಮಾಡ್ಕೊಳ್ಳಿ. ಉಲ್ಟ ಮಾಡ್ಕೊಂಡು ಆ ದಾರನ ಈ ಥರ ಎಳೆದ್ರೆ ಆಯಿತು. ತುಂಬ ಚೆನ್ನಾಗಿ ಪಾಯಿಂಟ್ ಬರುತ್ತೆ ನೋಡಿ. ಈ ಥರ ಮಾಡ್ಕೊಂಡಿದ್ರೆ ಆಯಿತು. ಈಗ ಚೆನ್ನಾಗಿ ಕ್ಲಿಯರ್ ಬಂತು ನೋಡಿ. ಈಗ ಒಂದು 1/4 ಇಂಚ್ ಆಗುವಷ್ಟು ಪ್ಲೀಟಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ನಾನು ಹಾಗೆ ತೋರಿಸ್ತಾ ಇದ್ದೇನೆ. ಹಾಗೆ ಪಾಯಿಂಟಿಗೆ ನಿಲ್ಲಿಸಿ ಈ ಥರ ಮಾಡಿ ಕಾಲರಿಗೆ ಫುಲ್ ಹಾಕ್ಕೊಳ್ಳಿ. ಈ ಥರ ಅಲ್ಲಿಗೆ ಪಾಯಿಂಟ್ ನಿಲ್ಲಿಸಿ ಕೆಳಗೆ ತಗೊಳ್ಳಿ. ಹೀಗೆ ಲಾಸ್ಟಿಗೆ ಒಂದು ರಫ್ ಹೊಡೆದ್ರೆ ಆಯಿತು. ಮತ್ತು ಕ್ಯಾನ್ವಾಸು ಎಷ್ಟುಂಟು ಅಷ್ಟು ಕ್ಲಿಯರಾಗಿ ಕಟ್ ಮಾಡಿಕೊಳ್ಳಿ. ಮತ್ತು ಮಿಡ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ರೆ ಆಯಿತು. ಈ ಥರ ಮೇಲ್ಗಡೆದು ಕಾಲರ್ ರೆಡಿಯಾಗಿದೆ. ಈ ಥರ ಕಟ್ ಮಾಡಿಕೊಂಡು ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ಕೆಲವರಿಗೆ ಕಾಲರ್ ಮಾಡೋದು ಅಂದರೆ ಏನು ತುಂಬ ಕಷ್ಟ ಅಂತ ಅನಿಸುತ್ತೆ. ಏನು ಕಷ್ಟ ಇಲ್ಲ. ನಮಗೀಗ ಮೆಜರ್ಮೆಂಟಿಗೆ ಅಂತ ಯೂನಿಫಾರ್ಮ್ ಬ್ಲೌಸ್ ಕೊಟ್ಟಿರ್ತಾರೆ. ಅದರದ್ದು ಮೆಜರ್ಮೆಂಟ್ ತಗೊಂಡು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡಿಕೊಂಡು ಅದು ಕಟ್ ಮಾಡಿ ಬಟ್ಟೆ ಮೇಲಿಟ್ಟು ಐರನ್ ಮಾಡಿದರೆ ಆಯಿತು. ಈಗ ಮೇಲ್ಗಡೆನ ಕಾಲರ್ ರೆಡಿಯಾಗಿದೆ. ಇದು ಕೆಳಗಡೆದು ಈ ಥರ ಸರಿ ಕಟ್ ಮಾಡ್ಕೊಳ್ಳಿ. ಪೀಸ್ ಎಕ್ಸ್ಟ್ರಾ ಇದ್ದರೆ 1/4 ಇಂಚ್ ಇದ್ದರೆ ಸಾಕು. ಎಕ್ಸ್ಟ್ರಾ ಪೀಸು ಆ ಕಡೆ ಈ ಕಡೆ ಎಲ್ಲ ಪೀಸ್ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ. ಅದು ಐರನ್ ಮಾಡುವಾಗ ಜಾಸ್ತಿ ಇರುತ್ತಲ್ಲ. ಈಗ ಇದಕ್ಕೂ ಮಿಡ್ಲಿಗೆ ಒಂದು ಗಚ್ಚು ಹಾಕ್ಕೊಳ್ಳಿ.
ಗಚ್ಚು ಹಾಕ್ಕೊಂಡು ಅದು ಆ ಗಚ್ಚು ಈ ಗಚ್ಚು ಪಾಯಿಂಟಿಗೆ ಇಟ್ಟು ಅಲ್ಲಿ ಮಿಡ್ಲಿಂದ ಸ್ಟಿಚ್ ಹಾಕ್ಕೊಂಡು ಕ್ಯಾನ್ವಾಸಿಂದ ಸೈಡಿಗೆ ಅದು ಕಾಲರಿದ್ದು ಹಿಂದ್ಗಡೆ ಸ್ಟಿಚ್ ಮಾಡಿಕೊಂಡು ಈ ಕಡೆ ರಫ್ ಹೊಡೆದು ಬಿಡಿ. ಆಮೇಲೆ ಮತ್ತು ಮಿಡ್ಲಿಂದ ತಗೊಂಡು ಆ ಕಡೆಯಿಂದ ಸ್ಟಿಚ್ ಮಾಡಿ. ನಿಮಗೆಲ್ಲ ಈಸಿ ಆಗುತ್ತೆ ಈ ಥರ ಮಾಡ್ಕೊಂಡು ಬಂದರೆ, ಕಾಲರ್ ಈಸಿ ಆಗುತ್ತೆ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಅದು ಹಿಂದ್ಗಡೆ ಇಡಲಿಕ್ಕೆ ಇನ್ನೊಂದು ವೇಸ್ಟ್ ಪೀಸ್ ಬೇಕಾಗುತ್ತೆ, ಅದನ್ನು ತಗೊಳ್ತೀನಿ ನೋಡಿ. ಈಗ ಈ ಥರ ಕಾಲರ್ ರೆಡಿಯಾಗಿದೆ. ಈಗ ಹಿಂದ್ಗಡೆ ಒಂದು ಪೀಸ್ ಬೇಕಾಗುತ್ತಲ್ಲ, ಅದನ್ನು ಈ ಥರ ಇಟ್ಕೊಂಡು ಅದನ್ನು ನಾನು ಇಡೋದು ಹೇಗಂತ ತೋರಿಸ್ತೀನಿ. ಈಗ ನೋಡಿ ಈ ಥರ ಉಂಟಲ್ಲ, ಹಾಗೆ ಇಟ್ಕೊಂಡು ಇದು ಒಳಗಡೆ ಎಷ್ಟು ಪೀಸ್ ಬೇಕಾಗುತ್ತಲ್ಲ ಇದು ಉಂಟು, ಕರೆಕ್ಟ್ ಉಂಟು. ಹಿಂದ್ಗಡೆ ಪೀಸ್ ನೀವು ಜಾಯಿಂಟ್ ಮಾಡಬೇಕಾದ್ರೆ ಈ ಥರನೇ ಕಾಲರ್ ಇಡಬೇಕು. ಈ ಥರ ಇಟ್ಟು ಒಂದು ರಫ್ ಹಾಕ್ಕೊಳ್ಳಿ. ರಫ್ ಹಾಕ್ಕೊಂಡು ಆ ಕ್ಯಾನ್ವಾಸ್ ಹೇಗೆ ಉಂಟು ಬಟ್ಟೆ ಮೇಲೆ ಮಾತ್ರ ಹಾಕಿ, ಸೈಡಿಂದ ಕ್ಯಾನ್ವಾಸ್ ಮೇಲೆ ಹಾಕಬೇಡಿ. ಸೈಡಿಂದ ಸ್ಟಿಚ್ ಹಾಕ್ತಾ ಬನ್ನಿ. ಕ್ಲೀನ್ ಮಾಡಿ ಹಿಡ್ಕೊಳ್ಳಿ. ಮತ್ತು ಹೊಲಿಲಿಕ್ಕೂ ಈ ಕಡೆಯಿಂದ 1/4 ಇಂಚ್ ಬಿಟ್ಕೊಂಡು ಕಾಲರನ್ನು ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಹೇಗೆ ಶೇಪ್ ಬರುತ್ತೋ ಆ ಥರ ಟರ್ನ್ ಮಾಡಿಕೊಂಡು ರಫ್ ಹೊಡೆದು ನಿಲ್ಲಿಸಿ. ಆಮೇಲೆ ಅದನ್ನು ಈಗ ಇನ್ನೂ ಎಕ್ಸ್ಟ್ರಾ ಬರುತ್ತಲ್ಲ ಆ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಅದೆಲ್ಲ ಮಾಡಿಕೊಂಡ್ರೆ ನಿಮಗೆ ಆಮೇಲೆ ಫಿನಿಶಿಂಗಿಗೆ ಚೆನ್ನಾಗಿ ಬರುತ್ತೆ, ಹೊಲಿಲಿಕ್ಕೂ ತುಂಬ ಈಸಿ ಆಗುತ್ತೆ. ಈ ಥರ ಮಾಡಿಕೊಂಡು ಕಾಲರ್ ರೆಡಿ ಮಾಡಿ ಇಟ್ಕೊಳ್ಳಿ. ಮೊದಲು ಕಾಲರ್ ರೆಡಿ ಆದಮೇಲೆ ಬ್ಲೌಸು ರೆಡಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಇದನ್ನೇ ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ ಈಗ ಈ ಥರ ಕರೆಕ್ಟ್ ಬಂದಿದೆ ನೋಡಿ. ಈಗ ಇಲ್ಲಿ ಮಿಡ್ಲಲ್ಲಿ ಒಂದು ಪ್ಲೀಸ್ ಸ್ಟಿಚ್ ಹಾಕ್ಲಿಕ್ಕೆ ಇತ್ತಿಗೆ ನೀವು ಲಾಸ್ಟಿಗೆ ಇನ್ನೊಂದು ಎಕ್ಸ್ಟ್ರಾ ಪೀಸ್ ಇಟ್ಟರೆ ಅಲ್ಲ, ಮೇಲ್ಗಡೆ ಮೊದಲೇ ಪ್ಲೀಸ್ ಸ್ಟಿಚ್ ಹಾಕಿದೆ. ಈಗ ಕೆಳಗಡೆ ಮಿಡ್ಲಿಗೆ ಅಂದರೆ ಆ ಕಡೆಯಿಂದ 1 ಇಂಚ್ ಗ್ಯಾಪು ಮತ್ತು ಒಂದು 1/4 ಇಂಚ್ ಗ್ಯಾಪಿಗೆ ಪ್ಲೀಟ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿ 1 ಇಂಚ್ ಗ್ಯಾಪ್ ಇರುವಾಗ ಮೇಲ್ಗಡೆ ಹೀಗೆ ಬಂದು ರಫ್ ಹೊಡೆದ್ರೆ ಸಾಕು. ಸ್ವಲ್ಪ ರಫ್ ಹೊಡೆದ್ರೆ ಆಯಿತು, ಅಲ್ಲಿ ಕ್ಲೀನಾಗಿ ಇರುತ್ತೆ ಕಾಲರು. ಈಗ ನೋಡಿ ಜಾಯಿಂಟ್ ಮಾಡುವಾಗ ನಿಮ್ಗೆ ಇಲ್ಲಿ ಅಷ್ಟು ಪೀಸ್ ಸ್ವಲ್ಪ ಕಾಣಿಸುತ್ತೆ ನೋಡಿ, ಅಷ್ಟು ಬೇಕಾಗೋದಿಲ್ಲ. ಅದನ್ನು ಅಷ್ಟು ಇಟ್ಕೊಂಡ್ರೆ ನೀವು ಬ್ಲೌಸು ಟಚ್ ಮಾಡುವಾಗ ಒಂದು ರೀತಿ ಕೊಟ್ಟೆ ಹಾಗೆ ಬರುತ್ತೆ. ನಿಮ್ಗೆ ಎಷ್ಟು ಒಳಗಡೆ ಹೋಗಬೇಕು ಪೀಸು 1/4 ಇಂಚು ಒಂದು ಪಾಯಿಂಟ್ ಇಟ್ಕೊಂಡಿಲ್ಲ, 1/4 ಇಂಚು ಸಾಕಾಗುತ್ತೆ ನಮಗೆ. ನಿಮಗೆ ಬೇಕಾದರೆ ಒಂದು 1/4 ಇಂಚು ಒಂದು ಪಾಯಿಂಟ್ ಬೇಕಾದರೆ ಇಟ್ಕೊಳ್ಳಿ. ಹೀಗೆ ಮಿಡ್ಲಿಗೆ ಇದು ಮಾಡಿಕೊಂಡು ಒಂದು ಗಚ್ಚಿ ಹಾಕಿ ಕಾಲರ್ ರೆಡಿ ಮಾಡಿ ಸೈಡಿಗೆ ಇಟ್ಟುಬಿಡಿ. ಆಮೇಲೆ ನಾನೀಗ ಫ್ರಂಟು ಹೊಲಿಯೋದನ್ನು ತೋರಿಸ್ಕೊಡ್ತೀನಿ, ಫ್ರಂಟ್ ಭಾಗ ಮಾತ್ರ. ಮತ್ತು ಅಂದರೆ ತುಂಬ ಲಾಂಗ್ ಆಗುತ್ತಂತ ನಾನು 2 ಪಾರ್ಟ್ ಮಾಡ್ತೀನಿ. ಈಗ ಇದು ಕೈ ಒಂದು ಸ್ಟಿಚ್ ಮಾಡಿ ತೋರಿಸ್ತೀನಿ. ಕೈ ನಿಮಗೆ ಈ ಫ್ರಂಟ್ ಭಾಗ ಉಂಟಲ್ಲ, ಒಂದು ಸೈಡು ಫ್ರಂಟು ಒಂದು ಸೈಡು ಬ್ಯಾಕ್, ಇದು ಬ್ಯಾಕು ಇದು ಫ್ರಂಟು. ಈಗ ನಾನು ಬ್ಯಾಕಿಗೆ ತಕ್ಕೊಂಡು ಕಾಲು ಭಾಗ ಒಂದು 1/4 ಇಂಚ್ ಆಗೋಷ್ಟು ಕಿನಾರಿ ಸ್ಟಿಚ್ ಹಾಕ್ಕೊಳ್ತೀನಿ. ಅಂದರೆ 1 ಇಂಚಿಗೆ ಮತ್ತು ಮರ್ಚಲಿಕ್ಕೆ ಉಂಟು. ನಿಮ್ಗೆ ತೋರಿಸುವಾಗ ಈ ಥರ ತೋರಿಸ್ತಾ ಇದ್ದೀನಿ, ಇಲ್ಲಾಂದರೆ ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇದೀಗ ನಿಮ್ಗೆ ತೋರಿಸ್ಕೋಸ್ಕರ ಈಸಿ ಆಗಬೇಕಂತ ಮೊದಲಿಗೆ 1/4 ಇಂಚಿಗೆ ಕಿನಾರಿ ಸ್ಟಿಚ್ ಹಾಕ್ತೀನಿ. ಈಗ 1 ಇಂಚಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಇಂಚಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಈಗ 1 ಇಂಚಿಗೆ ಸ್ಟಿಚ್ ಹಾಕ್ಕೊಂಡು ಕೈನ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ನೋಡಿ. ಈಗ ಫ್ರಂಟ್ ಕಾಣಿಸುತ್ತಲ್ಲ, ಈ ಕಡೆಯಿಂದ ಈ ಕಡೆನೂ ಫ್ರಂಟೇ ಕರೆಕ್ಟ್, ಆವಾಗ ಕೈ ಚೆನ್ನಾಗಿ ಸರಿಯಾಗಿ ಬರುತ್ತೆ ನೋಡಿ. ಈ ಥರನೇ ಮಾಡ್ಕೊಂಡಿದ್ರೆ ಆಯಿತು. ಆವಾಗ ಬ್ಲೌಸಿಗೆ ಕೈ ರೆಡಿ ಮಾಡಿ ಇಟ್ಕೊಂಡಂಗೆ ಆಗುತ್ತೆ. ಯೂನಿಫಾರ್ಮ್ ಇದು ಕಾಲರ್ ರೆಡಿಯಾಗಿದೆ. ಈಗ ಕೈ ರೆಡಿ ಆಗುತ್ತೆ ನೋಡಿ, ರೆಡಿ ಆಗಿದೆ. ಈಗ ಇಷ್ಟೇ, ಕೈದಿಷ್ಟೇ ಕಟ್ ಮಾಡಿ ನಾವು ಈ ಥರ ರೆಡಿ ಮಾಡ್ಕೊಂಡು ಇಟ್ಟರೆ ಆಯಿತು. 2 ಕರೆಕ್ಟ್ ಬರೆದಿದ್ರೆ ಒಂಚೂರು ಶೇಪ್ ತೆಗೆದು ಕರೆಕ್ಟ್ ಮಾಡಿ ಒಂಚೂರು ಗಚ್ಚಿ ಹಾಕಿ ಇಡಿ. ಆವಾಗ ನಿಮಗೆಲ್ಲ ರೆಡಿ ಆದಮೇಲೆ ಹೊಲಿಲಿಕ್ಕೆ ತುಂಬ ಈಸಿ ಆಗುತ್ತೆ.
ಅಷ್ಟೇ. ಎಲ್ಲ ಫಿನಿಶಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಬಾಡಿ ಹೊಲಿದ ಮೇಲೆ ಟಚ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದೀಗ ಸ್ಲೀವ್ ರೆಡಿಯಾಗಿದೆ. ಸ್ಲೀವ್ ರೆಡಿ ಆದಮೇಲೆ ಈಗ ನಿಮಗೆ ನಾನು ಫ್ರಂಟ್ ಭಾಗನ ತೋರಿಸ್ಕೊಡ್ತೀನಿ. ಫ್ರಂಟು ಹಾಗೆ ಸೈಡಿಂದ ಒಂದು ಕಿನಾರ ಸ್ಟಿಚ್ ಹಾಕ್ಬೋದು. ಅದು ಸೈಡಿಂದ ಕಾಜ ಅಂತ ಇದು ದಪ್ಪ ಇದಂತ ಬರುತ್ತೆ, ಸೈಡಿಂದ ನೂಲು ಬಿಟ್ಟು ಹೋಗೋದಿಲ್ಲ. ಆ ಥರ ಬಂದರೆ ಬೇಡ, ಹೀಗೆ ದೊಡ್ಡ ಸ್ಟಿಚ್ ಹಾಕಿಬಿಡಿ. ಇಲ್ಲಾಂದರೆ ಒಂದು 1/4 ಇಂಚ್ ಆಗೋಷ್ಟು ಕಿನಾರ ಸ್ಟಿಚ್ ಹಾಕಬೇಕು. ನನಗೆ ಡಬಲ್ ಫೋಲ್ಡ್ ಮಾಡಿ 1 ಇಂಚ್ ಗ್ಯಾಪಿಗೆ, ಅಂದರೆ ಬಟನ್ ಬರಬೇಕಲ್ಲ, 1 ಇಂಚ್ ಗ್ಯಾಪಿಗೆ ಚಿಕ್ಕದ ಸ್ಟಿಚ್ ಹಾಕ್ಕೊಳ್ಳಿ, ದೊಡ್ಡದು ಬೇಡ. ಅದು ಬಿಡಿಸೋದೇನಿಲ್ಲ, ಬಟನ್ ಹಾಕಿ ಕಾಜ ಗುಂಡಿ ಹಾಕಲಿಕ್ಕೆ ಈ ಥರ ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ಫ್ರಂಟ್ ಭಾಗ ಇದು ಒಂದು ಸೈಡ್ ಫ್ರಂಟ್ ಈ ಥರ ಬರುತ್ತೆ. ಈಗ ಇನ್ನೊಂದು ಫ್ರಂಟ್ ಕೊಡುವಾಗ ನೀವು ಸರಿ ಅದನ್ನು ಕರೆಕ್ಟ್ ಮಾಡಿ ನೋಡ್ಕೊಳ್ಬೇಕು. ಈಗ ಮೊದಲು ಮೇಲ್ಭಾಗದಿಂದ ಇದು ಮಾಡಿದ್ರಿ, ಈಗ ಕೆಳಭಾಗದಿಂದ, ಆವಾಗ ನಿಮಗೆ ಫ್ರಂಟು ಎದುರು ಕರೆಕ್ಟ್ ಸಿಗುತ್ತೆ. ಈ ಥರ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಲೀವ್ ಹೊಲಿಯುವಾಗೂ ಹಾಗೆ ಬ್ಯಾಕ್ ತಗೊಂಡ್ರೆ ಬ್ಯಾಕೇ ಬರಬೇಕು, ಇನ್ನೊಂದು ಸೈಡು ಫ್ರಂಟ್ ತಗೊಂಡ್ರೆ ಫ್ರಂಟೇ ಎದುರಾಗಬೇಕು. ಈಗ ನೋಡಿ, ನೀವು ಮೇಲ್ಗಡೆಯಿಂದ ತಂದಾಗ ಈಗ ಕೆಳಗಡೆಯಿಂದ ಭಾಗ ಜೊತೆ ಆಯ್ತು ನೋಡಿ. ಈಗ ಫ್ರಂಟು ಕೆಳಗಡೆ ಬಂತು ನೋಡಿ. ನೀವು ಮೊದಲಿಗೆ ಬಂದಿತ್ತು, ಮೊದಲು ಸ್ಟಿಚ್ ಮಾಡುವಾಗ. ಇದು ಕರೆಕ್ಟ್ ಬರುತ್ತೆ ನೋಡಿ, ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದೀಗ ಸರಿ ಬಂದಿತ್ತು. ಆ ಕಡೆಯಿಂದ ಈ ಕಡೆದು ಸ್ಟಿಚ್ ಕರೆಕ್ಟ್ ಉಂಟು ನೋಡಿ, ಸರಿಯಾಗಿ ಬಂದಿತ್ತು. ಈಗ ನಮಗೆ ಬ್ಯಾಕಿಗೆ ಇಡಲಿಕ್ಕೆ ಕರೆಕ್ಟ್ ಆಯಿತು ಈಗ ಪೀಸು. ಫ್ರೆಂಡ್ಸ್, ಈಗ ಈ ವಿಡಿಯೋ ನೋಡ್ತಾ ಇರಿ, ಇನ್ನೂ ಎಲ್ಲ ರೀತಿಯ ಸ್ಟಿಚ್ಚಿಂಗ್ ಎಲ್ಲ ತೋರಿಸ್ಕೊಡ್ತೀನಿ. ಮತ್ತು ನನ್ನದು ಚಾನಲಲ್ಲಿ ಅಡುಗೆ ರೆಸಿಪಿ ಸಹ ಹಾಕಿದ್ದೀನಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೇನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ. ಈಗ ನೋಡಿ, ಬ್ಯಾಕ್ ಪೀಸಿಗೆ ನಾನು ಫ್ರಂಟ್ ಶೋಲ್ಡ್ರ್ ಜಾಯಿಂಟ್ ಮಾಡ್ತೀನಿ. ಶೋಲ್ಡ್ರ್ ಜಾಯಿಂಟ್ ಮಾಡುವಾಗ ಈ ಥರ ನೋಡಿ, ಉಲ್ಟಾ ಇಡಬೇಕು, ಸೀದಲ್ಲ, ಉಲ್ಟಾ ಒಳಭಾಗ ಇತ್ತಲ್ಲ, ಒಳಭಾಗನ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಬೇಕು. ಆವಾಗ ಒಳಗೆ ಹೋಗುತ್ತೆ, ಶೋಲ್ಡ್ರ್ ಸ್ಟಿಚ್ ಮಾಡಿದ ಮೇಲೆ ಒಳಗೆ ಹೋಗುತ್ತೆ. ಆ ಥರ ಮಾಡಿ ಸ್ಟಿಚ್ ಮಾಡಿಕೊಳ್ಳಿ. ಮೊದಲಿಗೆ ಯಾವತ್ತು ನೀವು ಯಾವುದೇ ಸ್ಟಿಚ್ ಮಾಡೋದಾದರೆ ಸ್ಟಾರ್ಟಿಂಗಲ್ಲಿ ರಫ್ ಮಾಡಿಕೊಳ್ಬೇಕು. ಈ ಕಡೆನೂ ರಫ್ ಮಾಡ್ಕೊಳ್ಬೇಕು. ಆಮೇಲೆ ಈ ಕಡೆ ಶೋಲ್ಡ್ರ್ ಜಾಯಿಂಟ್ ಮಾಡಿ, ಶೋಲ್ಡ್ರ್ ಈ ಕಡೆಗೂ ಹಾಗೆ ಡಬಲ್ ಸ್ಟಿಚ್ ಹಾಕಿದರೆ ಚೆನ್ನಾಗಿ, ಅಂದರೆ ಬಟ್ಟೆ ಏನಿದು ಬೇಗ ಸ್ಟಿಚ್ ಇದಾಗೋದಿಲ್ಲ. ಡಬಲ್ ಸ್ಟಿಚ್ ಹಾಕಿಬಿಡಿ. ಇದು ಲೇಡೀಸ್ ಇದಲ್ಲ, ಅದಕ್ಕೆ ನಾನು ಶೋಲ್ಡ್ರಿಗೆ ಕಿನಾರ ಸ್ಟಿಚ್ ಏನು ಹಾಕೋದಿಲ್ಲ ಮೇಲ್ಗಡೆ. ಇದೀಗ ಡಬಲ್ ಸ್ಟಿಚ್ ಆಗಿತ್ತು. ನಾನೀಗ ಓವರ್ಲಾಕ್ ಇಲ್ಲಲ್ಲ, ಅದಕ್ಕೋಸ್ಕರ ದಾರ ಬಿಟ್ಟು ಹೋಗುತ್ತಂತ ಮೇಲ್ಗಡೆಗೆ ಒಂದು ಸ್ಟಿಚ್ ಮಾಡ್ತೀನಿ. ಅದು ಸ್ಟಿಚ್ ಹಾಕಿದರೆ ದಾರ ಎದ್ದು ಬರೋದಿಲ್ಲ ಅಂತ ಸ್ಟಿಚ್ ಮಾಡೋದು. ಫ್ರೆಂಡ್ಸ್, ಇದೀಗ ಆಗಿದೆ. ನಾನೀಗ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಪೂರ ಕ್ಲಿಯರಾಗಿ ಕೈ ಟಚ್ ಮಾಡೋದು, ಎಲ್ಲ ಟಚ್ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಈಗ ಇಷ್ಟು ಅಂದರೆ ವಿಡಿಯೋ ಲಾಂಗ್ ಆಗುತ್ತಂತ ಇಷ್ಟೇ ತೋರಿಸಿದ್ದೇನೆ. ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಇದ್ದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೀಗೆ ವಿಡಿಯೋ ನೋಡ್ತೀರಿ ಫ್ರೆಂಡ್. ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದನ್ನು ವಾಚ್ ಮಾಡಿ. ಫುಲ್ಲು ಯೂನಿಫಾರ್ಮ್ ಬ್ಲೌಸ್ ಹೊಲಿಯೋದು ಹೇಗಂತ ಗೊತ್ತಾಗುತ್ತೆ. ಧನ್ಯವಾದ ಸ್ನೇಹಿತರೆ. ಹೀಗೆ ವಿಡಿಯೋ ನೋಡ್ತಾ ಇರಿ ಮತ್ತು ಎಲ್ಲ ವಿಡಿಯೋನ ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಥರ ರೆಡಿಯಾಗಿ